ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸಲ್ಟ್ ಆಗತ್ತೆ ಅಂದ್ರೆ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ, ನಿಮ್ಮ ಕನೆಕ್ಷನ್ ಅಲ್ಲಿ, ನಿಮ್ಮ ಸಂಬಂಧದಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಇದೆ, ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಇದ್ದಾರೆ ಅಂತ ಅಂದ್ರೆ ಈ ಒಂದು ವಿಡಿಯೋ ನಿಮಗೋಸ್ಕರ ಅಂತ ನಾನು ಹೇಳ್ಬಹುದು. ಸೊ ಕಾನ್ಸೆಪ್ಟ್ ಏನಂತ ಅಂದ್ರೆ, ಥರ್ಡ್ ಪಾರ್ಟಿ ಸಿಚುಯೇಷನ್ ಯಾವಾಗ ಎಂಡ್ ಆಗತ್ತಾ, ಯಾವಾಗ ಎಂಡ್ ಆಗತ್ತೆ, ಪ್ರತಿಯೊಂದು ಡೀಟೇಲ್ ಆಗಿ ಒಂದು ವಿಡಿಯೋನಲ್ಲಿ ಇರುತ್ತೆ. ಸೊ ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ, ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ, ಇಲ್ಲಿ ನಾನು 2 ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಕ್ಲಿಯರ್ ಕಾರ್ಡ್ಸ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಬ್ಲಾಕ್ ಟೋರ್ಮಲಿನ್. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದಿರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿ. ಗೈಸ್, ಯಾರೆಲ್ಲ ಕ್ಲಿಯರ್ ಕಾರ್ಡ್ಸ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ದೀರಾ, ಸೊ ಇವಾಗ ನೋಡೋಣ ಥರ್ಡ್ ಪಾರ್ಟಿ ಸಿಚುಯೇಷನ್ ಯಾವಾಗ ಎಂಡ್ ಆಗತ್ತೆ, ಥರ್ಡ್ ಪಾರ್ಟಿ ಸಿಚುಯೇಷನ್ ಎಂಡ್ ಆಗತ್ತಾ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ ಬಂದು 9 ಆಫ್ ಕಪ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಫಸ್ಟ್ ಪಾಲ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ, ವಿ ಹ್ಯಾವ್ 9 ಆಫ್ ಕಪ್ಸ್, ಕ್ವೀನ್ ಆಫ್ ಪೆಂಟಿಕಲ್ಸ್, ಹ್ಯಾಂಗ್ಡ್ ಮೆನ್, 3 ಆಫ್ ವ್ಯಾಂಡ್ಸ್, 4 ಆಫ್ ಕಪ್ಸ್, 10 ಆಫ್ ವ್ಯಾಂಡ್ಸ್, ಪೇಜ್ ಆಫ್ ವ್ಯಾಂಡ್ಸ್, 6 ಆಫ್ ಕಪ್ಸ್, ಕ್ವೀನ್ ಆಫ್ ವ್ಯಾಂಡ್ಸ್, ಅದ್ರ ಜೊತೆಗೆ ವಿ ಹ್ಯಾವ್ ಏಸ್ ಆಫ್ ಕಪ್ಸ್. ಸೊ ಗೈಸ್, ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದ್ರೆ, ಸೊ ಎಲ್ಲೋ ಒಂದು ಕಡೆ ನೀವ್ ಯಾರ ಜೊತೆ ನೆನೆಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡ್ತಾ ಇದ್ರ, ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ಲೈಫ್ ಅಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಬಂದು ಮೇ ಬಿ ಐಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ಅವರ ಫ್ಯಾಮಿಲಿಗಳು ಅಂತ ನಾನು ಹೇಳ್ತೀನಿ. ಅವ್ರ ಫ್ಯಾಮಿಲಿನಲ್ಲಿ ಅವರ ಒಂದು ಫಾದರ್, ಮದರ್, ಬ್ರದರ್, ಸಿಸ್ಟರ್ಸ್ ಯಾರಾದ್ರೂ ಇತ್ತು ಅಂತ ಅಂದ್ರೆ ಡೆಫಿನೆಟ್ಲಿ ಅವ್ರ ಕಡೆಯಿಂದಾನೇ ನಿಮ್ಮ ಒಂದು ರಿಲೇಶನ್ಶಿಪ್ ಹಾಳಾಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ಬಂದು ಇಲ್ಲಿ ಫ್ಯಾಮಿಲಿ ಇದೆ ಅಂತ ನಾನು ಹೇಳ್ತೀನಿ. ಸೊ ಐ ಥಿಂಕ್ ಮೇ ಬಿ ನೀವಿಬ್ರು ಬೇರೆ ಬೇರೆ ಕ್ಯಾಸ್ಟ್ ಇದ್ದೀರಾ, ಬೇರೆ ಬೇರೆ ರಿಲಿಜಿಯನ್ ಇದ್ದೀರಾ, ಬೇರೆ ಬೇರೆ ಟ್ರೆಡಿಷನಲ್ ಇದೆ, ಕಲ್ಚರ್ ಇದೆ ಅಂತ ನಾನು ಹೇಳ್ತೀನಿ. ಯಾಕೆಂತಂದ್ರೆ ನಿಮ್ಮ ಒಂದು ಕನೆಕ್ಷನ್ ಅಲ್ಲಿ ದೇರ್ ಈಸ್ ಅ ಡೀಪ್ ಲವ್ ಅಂತ ನಾನು ಹೇಳ್ಬೋದು. ಸೊ ನಿಮ್ಮ ಪಾರ್ಟ್ನರ್ ಜೊತೆಗೆ ನಿಮಗೆ ತುಂಬಾನೇ ಡೀಪ್ ಆದಂತ ಲವ್ ಇದೆ, ಡೀಪ್ ಆದಂತ ಒಂದು ಕನೆಕ್ಷನ್ ಅಲ್ಲಿ ನೀವಿದ್ದೀರಾ. ಸೊ ಈ ಒಂದು ಕನೆಕ್ಷನ್ ಅನ್ನ ಅಪೋಸ್ ಮಾಡೋದಕ್ಕೆ ಅವರ ಫ್ಯಾಮಿಲಿಗಳೇ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಇದ್ದಾರೆ ಅಂತ ನಾನು ಹೇಳ್ತೀನಿ. ಸೊ ಎಲ್ಲ ಒಂದು ಕಡೆ ನಿಮಗೋಸ್ಕರ ನಿಮ್ಮ ಪರ್ಸನ್ ತುಂಬಾನೇ ಫೈಟ್ ಮಾಡ್ತಾ ಇದ್ದಾರೆ, ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ. ಈ ಒಂದು ಕನೆಕ್ಷನ್ ಗಿವ್ ಅಪ್ ಮಾಡಬಾರ್ದು, ಉಳಿಸ್ಕೊಳ್ಬೇಕು, ರಿಸ್ಕ್ ನ ತಗೊಳ್ಬೇಕು, ಆಕ್ಸೆಪ್ಟ್ ಮಾಡಬೇಕು, ಪ್ರತಿಯೊಂದನ್ನು ಕೂಡ ನಾನು ಎದುರಿಸಬೇಕು, ನನ್ನ ಪರ್ಸನ್ ಅನ್ನ ಪಡ್ಕೊಳ್ಳೋದಕ್ಕೆ ಈ ತರದೆಲ್ಲಾನು ಕೂಡ ಯೋಚಿಸ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ. ಸೊ ನನಗೆ ಓವರ್ ಆಲ್ ಏನ್ ಕಾಣಿಸ್ತಾ ಇದೆ ಅಂತ ಅಂದ್ರೆ, ಈ ಒಂದು ವ್ಯಕ್ತಿ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಅಂತ ನಾನು ಹೇಳ್ಬೋದು. ಬಿಕಾಸ್ ಇವಾಗ ಐ ಥಿಂಕ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ, ನೀವು ಇಬ್ರು ಯಾವ ತರ ಸಿಚುಯೇಷನ್ ಅಲ್ಲಿ ಇದ್ದೀರಾ ಅಂತಂದ್ರೆ ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಇದ್ದೀರಾ. ಸೊ ನಿಮ್ಮ ಪರ್ಸನ್ನೇ ಅವರೇ ಕಾಲ್ ಮಾಡಿದ್ರೆ, ಮೆಸೇಜ್ ಮಾಡಿದ್ರೆ ಮಾತ್ರ ನೀವು ಅವರಿಗೆ ರಿಪ್ಲೈ ಮಾಡಬೇಕು. ಈ ತರ ಪೊಸಿಷನ್ ಅಲ್ಲಿ, ಈ ತರ ಸಿಚುಯೇಷನ್ ಅಲ್ಲಿ ನೀವಿದ್ದೀರಾ ಅಂತ ಅಂದ್ರೆ ಫಸ್ಟ್ ಫೈಲ್ ನಿಮಗೆ ರೆಸೊನೇಟ್ ಆಗತ್ತೆ ಅಂತ ನಾನು ಹೇಳ್ತೀನಿ. ಸೊ ಮುಂದೆ ಬರುವಂತಹ ದಿನಗಳಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಡೆಫಿನೆಟ್ಲಿ ಎಂಡ್ ಆಗತ್ತೆ, ನಿಮ್ಮ ಸಂಬಂಧ ಹೀಲ್ ಆಗತ್ತೆ, ಮೊದ್ಲಿನ ತರ ಎಲ್ಲಾನು ಕೂಡ ಶುರು ಆಗತ್ತೆ ಅಂತ ನಾನು ಹೇಳ್ಬೋದು. ಬಿಕಾಸ್ ನನ್ಗಿಲ್ಲಿ ಏಸ್ ಆಫ್ ಕಪ್ಸ್ ಇದೆ, ಒಂದು ನ್ಯೂ ಬಿಗಿನಿಂಗ್ ಇದೆ, ಒಂದು ಹೊಸ ಚಾಪ್ಟರ್ ಓಪನ್ ಆಗತ್ತೆ ನಿಮ್ಮ ಕನೆಕ್ಷನ್ ಅಲ್ಲಿ. ಅಂಡ್ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾ ಆಕ್ಚುಲಿ ಮಿಸ್ ಮಾಡ್ತಾ ಇದ್ದಾರೆ. ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಇದ್ದೀರಾ ತುಂಬಾ ಜನ. ಅಂಡ್ ನಿಮ್ಮ ಪಾರ್ಟ್ನರ್ನ ಅವರ ಮನೆಯವರು ತುಂಬಾನೇ ಸ್ಪೈ ಮಾಡ್ತಾ ಇರಬಹುದು, ಯಾರ ಜೊತೆಗೆ ಮಾತಾಡ್ತಾರೆ, ಯಾರ ಜೊತೆಗೆ ಮಾತಾಡ್ತಾ ಇಲ್ಲ ಇವರು, ಅಂಡ್ ಇವ್ರಿಬ್ರು ಮತ್ತೆ ಮೀಟ್ ಮಾಡ್ತಾರ, ಈ ತರದೆಲ್ಲಾನು ಸ್ಪೈ ಮಾಡ್ತಾ ಇದಾರೆ ಅಂತ ನಾನು ಹೇಳ್ಬೋದು. ಯಾಕಂತಾನೆ ನಂಗೆ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ಸೀಕ್ರೆಟ್ ಆಗಿ ನಿಮ್ಮ ಪಾರ್ಟ್ನರ್ನ ಅವ್ರು ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಅಂಡ್ ಅವ್ರು ಯಾರ ಜೊತೆಗೆ ಮಾತಾಡ್ತಾರೆ, ಇದನ್ನೆಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವರು ನಿಮ್ಮ ಜೊತೆಗೆ ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಸದ್ಯಕ್ಕೆ ಇದ್ದಾರೆ ಅಂತ ನಾನು ಹೇಳ್ಬೋದು. ಸೊ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಆಕ್ಚುಲಿ ಅವ್ರಿಗೆ ನಿಮ್ಮ ಹತ್ರ
ತುಂಬಾ ಮಾತಾಡಿ ಅಭ್ಯಾಸ ಆಗಿದೆ, ತುಂಬಾನೇ ಅದೊಂದು ರೊಟೀನ್ ಆಗ್ಬಿಟ್ಟಿತ್ತು. ಬಟ್ ಇವಾಗ ನಿಮ್ಮ ಪಾರ್ಟ್ನರ್ಗೆ ಫೀಲ್ ಆಗ್ತಾ ಇದೆ ದಟ್ ನನ್ನ ಪಾರ್ಟ್ನರ್ನ ನಾನು ಬಿಟ್ಕೊಡ್ಬಾರ್ದು. ಅಂಡ್ ಅವ್ರದ್ದು ಯಾವುದೇ ಒಂದು ಟ್ರೆಡಿಷನಲ್ ಇರಲಿ, ಬಟ್ ಯಾವುದೇ ರಿಲಿಜಿಯನ್ ಇರಲಿ, ಯಾವುದೇ ಧರ್ಮ ಆಗಿರಲಿ, ಯಾವುದೇ ಜಾತಿ ಆಗಿರಲಿ, ನಾನು ಅವ್ರನ್ನ ಮನ್ಸಾರ ಇಷ್ಟಪಟ್ಟಿದ್ದೀನಿ. ಇದೆಲ್ಲ ಏನಿದ್ರು ನಮ್ಮ ಫ್ಯಾಮಿಲಿ ಅವರಿಗೆ, ಬಟ್ ನಾನು ಅವ್ರನ್ನ ತುಂಬಾ ಇಷ್ಟಪಟ್ಟಿದ್ದೀನಿ, ತುಂಬಾನೇ ಅವ್ರನ್ನ ನಾನು ಲವ್ ಮಾಡ್ತಾ ಇದ್ದೀನಿ. ಇದೆಲ್ಲರೂ ಕೂಡ ಅವ್ರಿಗೆ ಫೀಲ್ ಇದೆ. ಸೊ ಮುಂದೆ ಬರುವಂತಹ ದಿನಗಳಲ್ಲಿ ಡೆಫಿನೆಟ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಎಂಡ್ ಆಗತ್ತೆ ಅಂತ ನಾನು ಹೇಳ್ತೀನಿ. ಸೊ ಯಾವಾಗ ಎಂಡ್ ಆಗತ್ತೆ, ಎಷ್ಟು ಟೈಮ್ ತಗೊಳುತ್ತೆ ಅಂತ ನಾನು ಹೇಳ್ಬೋದು ಅಂತಂದ್ರೆ ಮೇ ಬಿ ಇಟ್ ವಿಲ್ ಟೇಕ್ 6 weeks 6 months ಎನರ್ಜಿ ಇದೆ. ಬಟ್ ತುಂಬಾ ಬೇಗನೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಎಂಡ್ ಆಗತ್ತೆ ಅಂತ ನಾನು ಹೇಳ್ಬೋದು. ಸೊ ನಿಮ್ಮ ಜೊತೆಗೆ ಮಾತಾಡದೆ ನಿಮ್ಮ ವ್ಯಕ್ತಿಗೆ ಟೈಮೇ ಹೋಗ್ತಾ ಇಲ್ಲ ಅಂಡ್ ತುಂಬಾ ಎಲೋನ್ ಆಗ್ತಾ ಇದಾರೆ. ಅವ್ರಿಗೆ ತುಂಬಾನೇ ಆಪ್ಷನ್ಸ್ ಇದೆ, ಪ್ರಪೋಸಲ್ ವೈಸ್ ಆಗಿರ್ಬೋದು, ಚಾಯ್ಸಸ್ ಅಲ್ಲಿ ಅವ್ರಿಗೆ ತುಂಬಾನೇ ಆಪ್ಷನ್ಸ್ ಇದೆ. ಬಟ್ ಆ ಒಂದು ವ್ಯಕ್ತಿಗೆ ನೀವೇ ಬೇಕಾಗಿದ್ದೀರಾ ಅಂತ ನಾನು ಹೇಳ್ಬೋದು. ಯಾಕಂತಂದ್ರೆ ಅವ್ರು ತುಂಬಾನೇ ಆನೆಸ್ಟ್ ಆಗಿ ಲಾಯಲ್ ಆಗಿ ನಿಮ್ಮನ್ನ ಜೆನ್ಯೂನ್ ಆಗಿ ಪ್ರೀತಿಸ್ತಾ ಇದ್ದಾರೆ. ಇಟ್ ಇಸ್ ನಾಟ್ ಸಮಥಿಂಗ್ ವೆರಿ ಟೈಮ್ ಪಾಸ್. ಸೊ ಅವರು ನಿಮ್ಮನ್ನ ಟೈಮ್ ಪಾಸ್ ಮಾಡ್ತಾ ಇಲ್ಲ, ತುಂಬಾನೇ ಇಷ್ಟಪಟ್ಟು ಲವ್ ಮಾಡಿ ಮದ್ವೆ ಆಗ್ಬೇಕು ಅಂತಾನೆ ಅವರು ಕನೆಕ್ಷನ್ ಅಲ್ಲಿ ಬಂದಿರೋದು. ಬಟ್ ಇವಾಗ ನಿಮ್ಮ ಸಂಬಂಧದಲ್ಲಿ ದೇರ್ ಈಸ್ ಅನ್ ಅಗ್ನಿ ಪರೀಕ್ಷೆ ಅಂತ ನಾನು ಹೇಳ್ತೀನಿ. ಒಂದು ಅಗ್ನಿ ಪರೀಕ್ಷೆ ಇದೆ. ಸೊ ಯಾವಾಗ ಯೂನಿವರ್ಸ್ ನಿಮ್ಮ ಲೈಫ್ ಅಲ್ಲಿ ಏನ್ ಕೊಡ್ಬೇಕು ಅಟ್ ದ ರೈಟ್ ಟೈಮ್ ಎಲ್ಲಾನು ಕೂಡ ಆಗತ್ತೆ. ಟ್ರಸ್ಟ್ ದಿಸ್ ಪ್ರಾಸೆಸ್ ಅಂತ ನಾನು ಹೇಳ್ಬೋದು. ಸೊ ಫಸ್ಟ್ ಈ ಒಂದು ಕನೆಕ್ಷನ್ ನ ನಂಬಿ, ನಿಮ್ಮ ಪಾರ್ಟ್ನರ್ನ ನಂಬಿ, ಎಲ್ಲೊಂದ್ ಕಡೆ ನೀವು ಹೋಪ್ಸ್ ನ ಕಳ್ಕೊಳ್ತಾ ಇರ್ಬೋದು. ನನ್ನ ಪಾರ್ಟ್ನರ್ ನನ್ನನ್ನ ಉಳಿಸ್ಕೊಳ್ಳೋದಿಲ್ಲ, ಗಿವ್ ಅಪ್ ಮಾಡ್ಬಿಡ್ತಾರೆ ಅವ್ರ ಫ್ಯಾಮಿಲಿ ಮಾತನ್ನ ಕೇಳ್ಕೊಂಡು. ಈ ತರ ನಿಮಗೆ ಏನಾದ್ರೂ ಭಯ ಇದೆ ಅಂತ ಅಂದ್ರೆ ಫಸ್ಟ್ ಆ ಭಯನ ತೆಗೆದಾಕಿ ಅಂತ ನಾನು ಹೇಳ್ಬೋದು. ಯಾಕೆಂತಂದ್ರೆ ಈ ಒಂದು ವ್ಯಕ್ತಿಗೆ ನೀವು ಬೇಕಾಗಿದ್ರೆ, ನೀವು ಬೇಕು ಅಂತಾನೆ ಅವ್ರಿಗೆ ತುಂಬಾನೇ ಅವರು ನಿಮ್ಮನ್ನ ಎಷ್ಟೇ ರಿಸ್ಕ್ ಇದ್ರು ಕೂಡ ಅವರು ನಿಮ್ಮನ್ನ ಏನಕ್ಕೆ ಮೀಟ್ ಮಾಡ್ತಾ ಇದ್ರೆ, ಮಾತಾಡ್ಸ್ತಾ ಇದ್ರೆ ಅಂತಂದ್ರೆ ಅವ್ರಿಗೆ ನಿಮ್ಮನ್ನ ಕಳ್ಕೊಳಕ್ ಇಷ್ಟ ಇಲ್ಲ. ಅವರು ಜೆನ್ಯೂನ್ ಆಗಿ ನಿಮ್ಮನ್ನ ಇಷ್ಟಪಟ್ಟಿದ್ದಾರೆ. ಸೊ ಹಾಗಾಗಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಆದಷ್ಟು ಬೇಗ ಎಂಡ್ ಆಗತ್ತೆ ಅಂತ ನಾನು ಹೇಳ್ತೀನಿ. ಇಟ್ ವಿಲ್ ಟೇಕ್ 6 months 6 weeks ಅಂತ ನಾನು ಹೇಳ್ಬೋದು. ಬಟ್ ಟ್ರಸ್ಟ್ ದಿಸ್ ಪ್ರಾಸೆಸ್. ಎಲ್ಲೋ ಒಂದ್ ಕಡೆ ನೀವು ಹೋಪ್ಸ್ ಇಲ್ಲ, ನೆಗೆಟಿವ್ ಯೋಚನೆ ಮಾಡ್ತಾ ಇದ್ರ, ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ರ ಅಂತಂದ್ರೆ ಅದೆಲ್ಲ ಮನ್ಸಿಂದ ಆಚೆ ಹಾಕಿ ಪಾಸಿಟಿವ್ ಆಗಿದ್ರೆ ಡೆಫಿನೆಟ್ಲಿ ನೀವು ಅನ್ಕೊಂಡಿದ್ ಹಾಗೆ ಆಗತ್ತೆ ಅಂತ ನಾನು ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್. ಓಕೆ ಗೈಸ್, ಯಾರೆಲ್ಲ ಬ್ಲಾಕ್ ಟರ್ಮಲ್ ಇನ್ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಪರ್ಸನ್ ಥರ್ಡ್ ಪಾರ್ಟಿ ಸಿಚುಯೇಷನ್ ಆಚೆಗೆ ಬರ್ತಾರ, ಥರ್ಡ್ ಪಾರ್ಟಿ ಸಿಚುಯೇಷನ್ ನಿಮ್ಮ ಕನೆಕ್ಷನ್ ಅಲ್ಲಿ ಎಂಡ್ ಆಗತ್ತಾ ಅಂತ ಇವಾಗ ನೋಡೋಣ. ಸೊ ಲೆಟ್ಸ್ ಬಿಗಿನ್. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ 8 of cups ಇದೆ. ಸೊ ಗೈಸ್, ಯಾರೆಲ್ಲ ಸೆಕೆಂಡ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ, 8 of cups ಇದೆ, 7 of pentacles ಇದೆ, Knight of swords, King of cups ಅಂಡ್ ಅದ್ರ ಜೊತೆಗೆ ಮೂನ್ ಎನರ್ಜಿ ಕಾರ್ಡ್ ಇದೆ. ಸೊ ಗೈಸ್, ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದ್ರೆ, ಯಾರು ಸೆಕೆಂಡ್ ಪೈಲ್ ನ ಚೂಸ್ ಮಾಡಿದಿರ, ಎಲ್ಲೋ ಒಂದು ಕಡೆ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ದಿಸ್ ಪರ್ಸನ್ ಇಸ್ ಆಲ್ರೆಡಿ ಮ್ಯಾರಿಡ್ ಅಂತ ನಾನು ಹೇಳ್ಬೋದು. ಸೊ ಮ್ಯಾರಿಡ್ ಆಗಿರ್ಬೋದು, ಅಥವಾ ನೀವು ಮ್ಯಾರಿಡ್ ಆಗಿರ್ಬೋದು, ಅಥವಾ ಇಬ್ರು ಇಲ್ಲಿ ಮ್ಯಾರಿಡ್ ಆಗಿದ್ದೀರಾ. ಸೊ ಮದ್ವೆ ಆಗಿರುವಂತ ಪರ್ಸನ್ ಜೊತೆಗೆ ನೀವು ರಿಲೇಶನ್ಶಿಪ್ ಅಲ್ಲಿ ಬಂದಿದ್ದೀರಾ. ನಿಮ್ಮ ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್, ಅವರ ಒಂದು ಹಸ್ಬೆಂಡ್ ಅಂಡ್ ವೈಫ್ ಇದ್ದಾರೆ ಅಂತ ಅಂದ್ರೆ ಈ ಒಂದು ಸೆಕೆಂಡ್ ಪೈಲ್ ನಿಮಗೆ ಡೆಫಿನೆಟ್ಲಿ ರೆಸೊನೇಟ್ ಆಗತ್ತೆ ಅಂತ ಹೇಳ್ಬೋದು. ಬಿಕಾಸ್ ನಂಗೆ ಸ್ಟ್ರಾಂಗ್ ಆಗಿ ಇಂಟೆನ್ಷನ್ ಅಲ್ಲಿ ಬರ್ತಾ ಇದೆ, ದಿಸ್ ಪರ್ಸನ್ ಇಸ್ ಆಲ್ರೆಡಿ ಮ್ಯಾರಿಡ್. ಅವರ ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ಬಂದು ಅವರ ಫ್ಯಾಮಿಲಿ ಅಂದ್ರೆ ಅವರ ಹಸ್ಬೆಂಡ್ ಆಗಿರ್ಬೋದು, ಅವರ ವೈಫ್ ಆಗಿರ್ಬೋದು, ಈ ತರ ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ಇದೆ ಅಂತ ನಾನು ಹೇಳ್ತೀನಿ. ಬಟ್ ಇಲ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಹಚ್ಕೊಂಡಿದ್ದಾರೆ ಅಂತ ನಾನು ಹೇಳ್ಬೋದು. ನಿಮ್ಮಿಬ್ರು ಮಧ್ಯ ತುಂಬಾನೇ ಫಿಸಿಕಲ್ ಅಟ್ರಾಕ್ಷನ್ ಇದೆ, ಫಿಸಿಕಲ್ ಇಂಟಿಮೆಸಿ ಇದೆ, ಫಿಸಿಕಲಿ ನೀವಿಬ್ರು ತುಂಬಾನೇ ಸ್ಟ್ರಾಂಗ್ ಆಗಿದ್ದೀರಾ ಅಂತ ನಾನು ಹೇಳ್ತೀನಿ. ಸೊ ಆ ಒಂದು ಕಾರಣಕ್ಕೆ ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬಾನೇ ಪ್ರೀತಿ ಇದೆ, ಲವ್ ಇದೆ, ಗೌರವ ಇದೆ ಅಂತ ನಾನು ಹೇಳ್ಬೋದು. ಬಟ್ ನಿಮ್ಮ ಪರ್ಸನ್ ನಿಮ್ಮ ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ಎಂಡ್ ಆಗುತ್ತಾ ಅಂದ್ರೆ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ಎಲ್ಲೋ ಒಂದು ಕಡೆ ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಪರ್ಸನ್ಗೆ ಈ ಕಡೆ ನೀವು ಬೇಕು, ಅವರ ಫ್ಯಾಮಿಲಿನೂ ಬೇಕು, ಇಲ್ಲಿ ಇಬ್ರು ಕೂಡ ಇಂಪಾರ್ಟೆಂಟ್ ಆಗ್ತೀರಾ. ಬಟ್ ಆ ಒಂದು ವ್ಯಕ್ತಿ ನಿಮ್ಮನ್ನ ಗಿವ್ ಅಪ್ ಮಾಡಕ್ ಇಂಟ್ರೆಸ್ಟ್ ಇಲ್ಲ, ಅದ್ರ ಜೊತೆಗೆ ಅವರ ಫ್ಯಾಮಿಲಿನೂ ಕೂಡ ಬಿಟ್ಕೊಡಕ್ ರೆಡಿ ಇಲ್ಲ. ಈ ತರ ಒಂದು ಪೊಸಿಷನ್ ಅಲ್ಲಿ ಅವರು ಬಂದಿದ್ದಾರೆ. ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಹಚ್ಕೊಂಡಿದ್ದಾರೆ, ನಿಮ್ಮಿಬ್ರು ಮಧ್ಯ ತುಂಬಾನೇ ಎಮೋಷನಲ್ ಬಾಂಡಿಂಗ್ ಇದೆ. ಸೊ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಇದೆ ಅಂತ ನಾನು ಹೇಳ್ಬೋದು. ಬಿಕಾಸ್ ನಂಗೆ ಏನ್ ಫೀಲ್ ಆಗ್ತಾ ಇದೆ ಅಂತಂದ್ರೆ ಗೈಸ್ ನೋಡಿ, ಈ ಒಂದು ವ್ಯಕ್ತಿಗೆ ಗೊತ್ತಿದೆ ದಟ್ ನಾನು ಆಲ್ರೆಡಿ ಮ್ಯಾರಿಡ್ ಅಂತ. ಬಟ್ ಇವಾಗ ಅವ್ರ ಮದ್ವೆ ಆಗಿದ್ರು ಕೂಡ ಅವ್ರಿಗೆ ನಿಮ್ಮ ಮೇಲೆ ಮನ್ಸಾಗಿದೆ, ಅದಕ್ಕೆ ಅವ್ರು ನಿಮ್ ಲೈಫ್ ಅಲ್ಲಿ ಬಂದಿದ್ದಾರೆ. ಅಂಡ್ ಇದೆಲ್ಲ ಒಂದು ಡೆಸ್ಟಿನಿ ಅಂತ ನಾನು ಹೇಳ್ಬೋದು.
ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ಇಲ್ಲಿ ಡೆಫಿನೆಟ್ಲಿ ಎಂಡ್ ಆಗೋದಿಲ್ಲ. ನಿಮ್ಮ ಲೈಫ್ ಅಲ್ಲಿ ನಿಮ್ಮ ವ್ಯಕ್ತಿ ಜೊತೆಗೆ ನೀವು ಎಷ್ಟು ದಿನ ಎಷ್ಟು ವರ್ಷ ಇರ್ತಿರೋ ಅಷ್ಟು ವರ್ಷನೂ ಕೂಡ ಈ ಒಂದು ವ್ಯಕ್ತಿಯ ಜೊತೆಗೆ ಅವರ ಮನೆಯವರು ಬರ್ತಾರೆ ಅಂತ ನಾನು ಹೇಳ್ತೀನಿ. ಯಾಕೆಂತಂದ್ರೆ ಇಟ್ ಇಸ್ ಪ್ರಿಟಿ ಕಾಮನ್ ನೋಡಿ, ಅವರ ಲೈಫಲ್ಲಿ ಫಸ್ಟ್ ಅವರ ಫ್ಯಾಮಿಲಿನೇ ಇಂಪಾರ್ಟೆಂಟ್ಸ್, ಆಮೇಲೆ ಸೆಕೆಂಡ್ ನೀವು. ಸೊ ಇವಾಗ ಪ್ರಿಯಾರಿಟಿ ಅಂತ ನೋಡಕ್ ಹೋದ್ರೆ ಅವ್ರಿಗೆ ಈಕ್ವಲ್ ಆಗಿ ಅವರು ನಿಮ್ಮನ್ನ ನೋಡ್ತಾ ಇದ್ದಾರೆ. ಇದು ಯಾರನ್ನು ಮೇಲೆ ಅಂತ ನೋಡ್ತಾ ಇಲ್ಲ, ಯಾರನ್ನು ಕೆಳಗಡೆ ಅಂತ ನೋಡ್ತಾ ಇಲ್ಲ. ಅವರ ಫ್ಯಾಮಿಲಿನ ಅವ್ರನ್ನ ಹೇಗೆ ನೋಡ್ಕೊಳ್ತಾರೋ ಅದೇ ರೀತಿ ಅವರು ನಿಮ್ಮನ್ನ ಕೂಡ ಹಂಗೆ ನೋಡ್ತಾ ಇದ್ದಾರೆ. ನೀವಿಬ್ರು ಒಂದು ಪಾರ್ಟ್ ಆಫ್ ದ ಫ್ಯಾಮಿಲಿ ಆಗಿದ್ದೀರಾ ಅವರ ಜೀವನದಲ್ಲಿ. ಸೊ ಇವಾಗ ಒಂದು ಕನೆಕ್ಷನ್ ಅಲ್ಲಿ, ಒಂದು ಸಂಬಂಧದಲ್ಲಿ ಅವರು ಬಂದಿದ್ದಾರೆ. ಸೊ ಇವಾಗ ನಿಮ್ಮನ್ನ ಗಿವ್ ಅಪ್ ಮಾಡಕ್ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಸೊ ನಿಮ್ಗೆ ಅದೇ ಕೆಲವೊಂದ್ಸತಿ ನಿಮ್ಗೆ ಅನ್ಸುತ್ತೆ, ನನ್ನ ಪಾರ್ಟ್ನರ್ ನನ್ನ ಯಾವಾಗ ಅಂದ್ರೆ ಅವಾಗ ಬಿಟ್ಟು ಹೋಗ್ಬಿಡ್ತಾರೆ, ಅವ್ರಿಗೆ ಯಾವಾಗ ಬೇಕೋ ಅವಾಗ ಮಾತ್ರ ನನ್ನ ಕಡೆಗೆ ಬರ್ತಾರೆ ಅಂತ ನಿಮಗೆ ಫೀಲ್ ಆಗ್ಬೋದು. ಬಟ್ ದಿಸ್ ಪರ್ಸನ್ ಇಸ್ ಸಮ್ ಒನ್ ಹೂ ಇಸ್ ವೆರಿ ಜೆನ್ಯೂನ್. ಸೊ ಅವರು ಜೆನ್ಯೂನ್ ಆಗಿ ಒಂದು ಕಮಿಟ್ಮೆಂಟ್ ನ ಅವ್ರಿಗೆ ಯಾರಿಗಾದ್ರೂ ಕೊಟ್ರೆ ಡೆಫಿನೆಟ್ಲಿ ಅವರು ಆ ಒಂದು ಮಾತಿನ ಮೇಲೆ ನಿಲ್ತಾರೆ, ಆ ಮಾತನ್ನ ಅವ್ರು ಉಳಿಸ್ಕೊಳ್ತಾರೆ ಅಂತ ನಾನು ಹೇಳ್ಬೋದು. ಸೊ ಅದೇ ರೀತಿ ನಿಮಗೆ ಕೂಡ ಇಲ್ಲಿ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ, ಮಾತು ಕೊಟ್ಟಿದ್ದಾರೆ, ಆ ಪ್ರಾಮಿಸ್ನೆಸ್ ನ ಅವ್ರು ಉಳಿಸ್ಕೊಳ್ತಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ನನಗೆ ಅದು ಅನಿಸ್ತಾ ಇದೆ, ಲೈಕ್ ಆ ಒಂದು ವ್ಯಕ್ತಿ ನಿಮ್ಮನ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ, ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಅವ್ರ ಮನೆಯವ್ರಿಗೆ ಏನ್ ಮಾಡ್ತಾರೋ ಇನ್ ದ ಸೇಮ್ ವೇ ಅವರು ಕೂಡ ನಿಮಗೆ ಅದೇ ರೀತಿ ನೋಡ್ಕೊಳ್ತಾರೆ. ಸೊ ಹಬ್ಬ ಬಂದಾಗ ನಿಮಗೆ ಹೊಸ ಬಟ್ಟೆ ಕೊಡ್ಸೋದಾಗಿರ್ಬೋದು, ಅಥವಾ ಎಲ್ಲಾದ್ರೂ ಆಚೆ ಕರ್ಕೊಂಡು ಹೋಗೋದಾಗಿರ್ಬೋದು. ಆಚೆ ಕರ್ಕೊಂಡು ಹೋಗಕ್ಕಾಗಿಲ್ಲ ಅಂದ್ರೂ ಕೂಡ ನಿಮಗೆ ಡೆಫಿನೆಟ್ಲಿ ನಿಮಗೆ ಖುಷಿ ಆಗೋ ರೀತಿನಲ್ಲಿ ಅವರು ನಿಮ್ಮ ಜೊತೆಗಿದ್ದಾಗ ನಡ್ಕೊಳ್ತಾರೆ, ಚೆನ್ನಾಗಿ ನೋಡ್ಕೊಳ್ತಾರೆ. ಸೊ ಇನ್ನೇನ್ ಬೇಕು ನನ್ನ ಪಾರ್ಟ್ನರ್ಗೆ, ನಾನು ಅವ್ರ ಜೊತೆಗೆ ಜೀವನ ಪೂರ್ತಿ ಇರ್ತೀನಿ, ಸೊ ಅವರು ನನ್ನ ಜೊತೆಗೆ ಅದೇ ರೀತಿ ಇರಬೇಕು ಅಂತ ಯೋಚಿಸ್ತಾ ಇದ್ದಾರೆ ಅಂತ ನಾನು ಹೇಳ್ಬೋದು. ಸೊ ಈ ಒಂದು ವ್ಯಕ್ತಿ ತುಂಬಾನೇ ಎಮೋಷನಲ್ ಅಂತ ನಾನು ಹೇಳ್ತೀನಿ. ಸೊ ಎಲ್ಲೋ ಒಂದು ಕಡೆ ನಿಮ್ಮಿಬ್ರು ಮಧ್ಯ ಮೇ ಬಿ ಇವಾಗ ತುಂಬಾನೇ ಜಗಳ ಆಗ್ತಾ ಇರ್ಬೋದು, ಆರ್ಗ್ಯುಮೆಂಟ್ಸ್ ಆಗ್ತಾ ಇರ್ಬೋದು. ನನ್ನ ಪಾರ್ಟ್ನರ್, ನಿಮ್ಮ ಪಾರ್ಟ್ನರು ನಿಮ್ಗೆ ಎಲ್ಲೋ ಒಂದು ಕಡೆ ತುಂಬಾನೇ ಕಸಿವಿಸಿ ಮಾಡ್ತಾ ಇರಬಹುದು. ಬಿಕಾಸ್ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ, ಹಚ್ಕೊಂಡಿದ್ದಾರೆ, ಎಮೋಷನಲ್ ಬಾಂಡಿಂಗ್ ಇದೆ. ಈ ಕಡೆ ನೀವು ಬೇಕು ಅವರು ಬೇಕು, ಈ ತರ ಪರಿಸ್ಥಿತಿನಲ್ಲಿ ಒದ್ದಾಡ್ತಾ ಇದ್ದಾರೆ. ಯಾರನ್ನೂ ಕೂಡ ಇವಾಗ ಬಿಟ್ಕೊಡಕ್ ಪರಿಸ್ಥಿತಿನಲ್ಲಿಲ್ಲ. ಯಾಕಂತಂದ್ರೆ ಒಬ್ರನ್ನ ಲೀಗಲಿ ಮದ್ವೆ ಆಗಿದ್ದಾರೆ, ಇವಾಗ ನೀವು ಅವ್ರ ಲೈಫ್ ಅಲ್ಲಿ ಇದ್ದೀರಾ. ಇದು ಕೂಡ ಅವ್ರಿಗೆ ಕಂಪೇರ್ ಮಾಡಿ ನೋಡಿದಾಗ ಎಲ್ಲೋ ಒಂದ್ ಕಡೆ ಅವ್ರಿಗೆ ನಿಮ್ಮ ಮೇಲೆ ಜಾಸ್ತಿ ಮನ್ಸಿರೋದು. ಬಟ್ ಅವ್ರಿಗೆ ಈ ಕಡೆ ತುಂಬಾನೇ ಫ್ಯಾಮಿಲಿ ಇಂಪಾರ್ಟೆನ್ಸ್ ಇದೆ. ಯಾಕಂತಂದ್ರೆ ಅವರು ಯಾರಿಗೂ ಕೂಡ ಚೀಟ್ ಮಾಡಲ್ಲ, ಯಾರಿಗೂ ಕೂಡ ಮೋಸ ಮಾಡಲ್ಲ. ಯಾರಿಗಾದ್ರೂ ಅವ್ರ ಕೈ ಹಿಡಿತಾ ಇದಾರೆ ಅಂದ್ರೆ ಅದನ್ನ ಜೀವನ ಪೂರ್ತಿ ಅವ್ರ ಕೈ ಹಿಡ್ಕೊಂಡೇ ಹೋಗ್ಬೇಕು ಅನ್ನೋ ಪಾಲಿಸಿ ಈ ಒಂದು ವ್ಯಕ್ತಿದು ಅಂತ ನಾನು ಹೇಳ್ತೀನಿ. ಸೊ ಮೂನ್ ಕಾರ್ಡ್ ಇದೆ. ಒಂದ್ ಕಡೆ ನಿಮ್ಮ ವ್ಯಕ್ತಿ ಸದ್ಯಕ್ಕೆ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾರೆ. ಯಾಕಂತಂದ್ರೆ ಮನೆ ಕಡೆ ಪ್ರಾಬ್ಲಮ್ ಇರ್ಬೋದು, ಅಥವಾ ಫಿನಾನ್ಷಿಯಲಿ ಪ್ರಾಬ್ಲಮ್ಸ್ ಇರ್ಬೋದು. ಬಿಕಾಸ್ ನಂಗೆ 7 ಆಫ್ ಪೆಂಟಿಕಲ್ಸ್ ಇದೆ. ಸೊ ಫಿನಾನ್ಷಿಯಲಿ ಒಂದು ವ್ಯಕ್ತಿ ಯೋಚಿಸ್ತಾ ಇದ್ದಾರೆ, ಅವರು ತುಂಬಾನೇ ಲಾಸ್ ಆಗ್ತಾ ಇದೆ, ತುಂಬಾನೇ ದುಡುಕ್ತಾ ಇದ್ದೀನೇನೋ, ಅಥವಾ ನಾನು ಅನ್ಕೊಂಡಿದ್ದ ಆಗ್ತಾ ಇಲ್ಲ, ರೀಚ್ ಆಗ್ತಾ ಇಲ್ಲ, ಅವ್ರ ಟಾರ್ಗೆಟ್ ಹೋಗ್ತಾ ಇಲ್ಲ, ಈ ತರ ಅವ್ರಿಗೆ ಫೀಲ್ ಆಗ್ತಾ ಇದೆ. ಬಟ್ ಫೈನಾನ್ಷಿಯಲಿ ಅವರು ಸ್ಟ್ರಾಂಗ್ ಇಲ್ಲ, ಲೋ ಆಗ್ತಾ ಇದಾರೆ, ಲಾಸ್ ಆಗ್ತಾ ಇದ್ದಾರೆ. ಹಾಗಾಗಿ ಅವರು ಸ್ವಲ್ಪ ನಿಮ್ಮ ಜೊತೆಗೂ ಡಿಸ್ಟರ್ಬ್ ಆಗಿದ್ದಾರೆ, ಅವರ ಲೈಫಲ್ಲೂ ಡಿಸ್ಟರ್ಬ್ ಆಗಿದ್ದಾರೆ ಅಂತ ನಾನು ಹೇಳ್ಬೋದು. ಸೊ ಎಲ್ಲ ಒಂದ್ ಕಡೆ ಅವ್ರು ಒಬ್ಬಂಟಿ ಆಗ್ತಾ ಇದ್ದಾರೆ, ಏಕಾಂಗಿ ಆಗ್ತಾ ಇದ್ದಾರೆ. ಮೇ ಬಿ ಈ ಒಂದು ವ್ಯಕ್ತಿ ಡಿಪ್ರೆಷನ್ ಅಲ್ಲಿ ಇರ್ಬೋದು, ತುಂಬಾನೇ ಸಂಕಟ ಆಗ್ತಾ ಇರ್ಬೋದು, ಬೇಜಾರ್ ಆಗ್ತಾ ಇರ್ಬೋದು, ಯಾರಿಗೆ ಏನ್ ಹೇಳೋದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಮೇ ಬಿ ನಿಮ್ಮ ಜೊತೆಗೆ ಅವ್ರು ಮಾತಾಡೋದು ಅವರ ಫ್ಯಾಮಿಲಿ ಅವ್ರಿಗೂ ಕೂಡ ಗೊತ್ತಿರ್ಬೋದು. ಈ ತರ ಎನರ್ಜೀಸ್ ಇದೆ. ಬಟ್ ನಥಿಂಗ್ ಟು ವರಿ, ಈ ಒಂದು ವ್ಯಕ್ತಿ ನಿಮ್ಮನ್ನ ಕೈ ಬಿಡೋದಿಲ್ಲ. ಥರ್ಡ್ ಪಾರ್ಟಿ ಸಿಚುಯೇಷನ್ ಎಂಡ್ ಆಗಿಲ್ಲ ಅಂದ್ರೂ ಕೂಡ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಲೈಫ್ ಲಾಂಗ್ ಇರ್ತಾರೆ. ಇದನ್ನ ಮಾತ್ರ ಅಶ್ಯೂರೆನ್ಸ್ ಕೊಡ್ಬೋದು ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.